ಎಕ್ಸಾಮ್ ಟೈಮ್ ನೋಡಿ, ಈ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಓದೋದು ಆಗ್ಬಿಟ್ರೆ ನೋಡೋಣ ದೃಷ್ಟಿ ಏನಾದ್ರೂ ಆಗಿದ್ರೆ ಖಂಡಿತ ಅದು ಕೂಡ ಹೋಗುತ್ತೆ. ಫಸ್ಟ್ ಮಕ್ಕಳಿಗೆ ದೃಷ್ಟಿ ಆದಾಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಇಷ್ಟು ದಿನಗಳಲ್ಲಿ ನೀವು ಮಾಡ್ಕೋಬಹುದು. ಆವಾಗ ಈ ದೃಷ್ಟಿನ ತೆಗೆದು ಹಾಕ್ಬೇಕು. ಬೇಕಾದ್ರೆ ನಾವು ಹಂಗೆ ಕಳಿಸ್ಬಿಡ್ತೀವಿ, ಹೋಗ್ಬಿಡು ಅಂತ ರೆಡಿ ಮಾಡ್ಬಿಟ್ಟು ಕರ್ಪೂರದಿಂದ ಒಂದು ಆ ದೃಷ್ಟಿಯಿಂದ ಪಾದದವರೆಗೂ ನೀವು ಈ ರೀತಿ ದೃಷ್ಟಿನ ಇಳಿಸ್ಬೇಕು. ಬಾಣ್ತಿಗೆ ಸಣ್ಣ ಪಾಪು ಇರುತ್ತಲ್ಲ ಅದಕ್ಕೂ ಕೂಡ ಈ ದೃಷ್ಟಿನ ನೀವು ತೆಗಿಬಹುದು. ಅದು ಎಡಗೈಯಿಂದನೇ, ಪ್ರತಿಯೊಂದು ನೀವು ಎಡಗೈಯಿಂದನೇ ದೃಷ್ಟಿನ ತೆಗಿಬೇಕಾಗುತ್ತೆ, ಬಲಗೈಯಿಂದ ತೆಗಿಬಾರದು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಕಮೆಂಟ್ ನನಗೆ ಹೋದ ವಿಡಿಯೋದಲ್ಲಿ ನಾನು ಕೇಳಿದೆ, ಮಕ್ಕಳಿಗೆ ದೃಷ್ಟಿ ಏನಾದ್ರೂ ಆಗಿದ್ರೆ, ಓದೋ ಮಕ್ಕಳಿಗೆ ದೃಷ್ಟಿ ಆದ್ರೆ ಓದೋದಿಲ್ಲ ಕಮ್ಮಿ ಆಗಿರುತ್ತೆ, ಆ ವಿಡಿಯೋ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಂತ ನನಗೊಂದಿಷ್ಟು ಕಮೆಂಟ್ ಬಂದಿತ್ತು. ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಮ್ಗೆಲ್ಲ ಅದಕ್ಕಿಂತ ಮುಖ್ಯ ಮಕ್ಕಳು ಓದು ಫಸ್ಟ್. ಇಡೀ ನಮ್ಮ ಸಂಸಾರ ಒಂದ್ ಕಡೆ ಆದ್ರೆ ಮಕ್ಕಳು ಓದುನೇ ಒಂದ್ ಕಡೆ ಆಗಿರುತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗ ನಾವು ಮಕ್ಕಳು ಓದೋದು ತುಂಬಾ ಮುಖ್ಯ ಇರುತ್ತೆ. ಮೇನ್ ಇವಾಗ ಎಕ್ಸಾಮ್ ಟೈಮ್ ನೋಡಿ, ಈ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಓದೋದು ಆಗ್ಬಿಟ್ರೆ ವಿಪರೀತ ಟೆನ್ಷನ್ ಆಗ್ಬಿಡುತ್ತೆ ಮನೇಲಿ ತಾಯಿ ತಂದೆಗೆ. ಹಾಗಾಗಿ ಈ ಒಂದು ದೃಷ್ಟಿನ ತೆಗಿಯೋಣ. ಈ ಒಂದು ದೃಷ್ಟಿ ಒಂದು 3 ತರದ ನಾನು ಇಲ್ಲಿ ದೃಷ್ಟಿ ಹೇಳ್ತೀನಿ. ಅದನ್ನ 3 ತರದ ದೃಷ್ಟಿ ನೀವು ತೆಗೆದು ಹಾಕಿದ್ರೆ ಆಮೇಲೆ ಅವರು ಹೇಗೆ ಆಗ್ತಾರೆ ಎತ್ತ ಏನು ಅಂತ ನೀವು ಕೂಡ ನೋಡ್ಬೋದು. ಅದಕ್ಕೂ ಮೀರಿ ನಿಮ್ಗೆ ಇನ್ನೂ ಮಕ್ಕಳು ಸುಧಾರಿಸಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕಂತ ಕೂಡ ನಾನು ಇಲ್ಲಿ ಹೇಳ್ತೀನಿ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೂ ಕೂಡ ಎಲ್ಲವೂ ಅರ್ಥ ಆಗುತ್ತೆ. ಈ ವಿಡಿಯೋ ಅರ್ಧ ನೋಡಿದ್ರೆ ಖಂಡಿತ ಅದರಲ್ಲಿ ಏನೂ ಅರ್ಥ ಆಗಲ್ಲ. ಹಾಗಾಗಿ ಮಾಡೋದೇ ಒಂದು ಚಿಕ್ಕ ವಿಡಿಯೋ, ಅದನ್ನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಅವಶ್ಯಕತೆ ಇರುತ್ತಲ್ವಾ, ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಆ ಮೆಥಡ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದ್ರೆ ಮಕ್ಕಳಿಗೆ ಕೂಡ ಒಳ್ಳೇದಾಗುತ್ತೆ. ನೋಡೋಣ ದೃಷ್ಟಿ ಏನಾದ್ರೂ ಆಗಿದ್ರೆ ಖಂಡಿತ ಅದು ಕೂಡ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ, ಮಕ್ಕಳಿಗೆ ಯಾವ ರೀತಿ ದೃಷ್ಟಿ ಆದ್ರೆ ಯಾವ ರೀತಿ ತೆಗಿಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ಮಕ್ಕಳಿಗೆ ದೃಷ್ಟಿ ಆದಾಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಸಾಯಂಕಾಲ, ಇದು ಯಾವ ವಾರ ಮಾಡ್ಬೇಕಂತ ಫಸ್ಟ್ ಹೇಳ್ಬಿಡ್ತೀನಿ. ಇದು ಯಾವ ವಾರ ಮಾಡ್ಬೇಕಂದ್ರೆ ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ, ಹಾಗೆ ಮತ್ತೆ ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಇಷ್ಟು ದಿನಗಳಲ್ಲಿ ನೀವು ಮಾಡ್ಕೋಬಹುದು. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಮತ್ತೆ ಭಾನುವಾರ, ಮಂಗಳವಾರ. ಇದು ಯಾವ ಟೈಮಲ್ಲಿ ಮಾಡ್ಬೇಕಂದ್ರೆ ಸಾಯಂಕಾಲ ಟೈಮಲ್ಲಿ ಮಾಡ್ಬೇಕು. ಸಾಯಂಕಾಲ ನೀವು 6-7 ಗಂಟೆ ಮೇಲೆ ಯಾವಾಗಾದ್ರೂ ಇದನ್ನ ಮಾಡ್ಕೋಬಹುದು. ಜಾಸ್ತಿ ಮಕ್ಕಳು ಇವಾಗ ಹೊರಗಿನ ದೃಷ್ಟಿ ಹಾಕೋದಿದ್ರೆ ಹೊರಗಡೆ ತೆಗೆದು ದೃಷ್ಟಿ ಹಾಕ್ತಿವಲ್ಲ, ಅವಾಗ ಓಡಾಡೋ ಜನ ಕಮ್ಮಿ ಆದ್ಮೇಲೆ ಅವಾಗ ಈ ದೃಷ್ಟಿನ ತೆಗೆದು ಹಾಕ್ಬೇಕು. ಆಮೇಲೆ ಮನೆಯಲ್ಲೇ ಮಾಡ್ಕೊಳ್ಳೋದಿರುತ್ತಲ್ವಾ, ಅದು ಬೇಕಾದ್ರೆ ನೀವು ಯಾವಾಗಾದ್ರೂ ಮಾಡ್ಕೋಬಹುದು. ಈಗ ನಾನು ನಿಮ್ಗೆ ಒಂದು 3 ದೃಷ್ಟಿನ ಮೆಥಡ್ನ ಹೇಳ್ತೀನಿ, ದೃಷ್ಟಿ ತೆಗೆಯೋದು ಯಾವ ರೀತಿ ಅಂತ ನೋಡಿ. ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಹಂಗೆ ಕಳಿಸ್ಬಿಡ್ತೀವಿ, ಹೋಗ್ಬಿಡು ಅಂತ ರೆಡಿ ಮಾಡ್ಬಿಟ್ಟು. ಅದು ಮೇನ್ ತಪ್ಪು ಮಾಡ್ತಾ ಇರೋದು. ಏನಂದ್ರೆ ಓದೋ ಮಕ್ಕಳಿಗೆ ಕೆಲವೊಂದು ಚೆನ್ನಾಗಿ ಓದ್ತಾ ಇದ್ರೆ ಮಕ್ಕಳಂದ್ರೆ ಕಣ್ಣು ಬೀಳುತ್ತೆ, ಇಲ್ಲ ಅಂತಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಒಂದು ಕಪ್ಪು ಚುಕ್ಕೆನ, ಕಾಡಿಗೆನ ಕಿವಿ ಹತ್ರನೋ, ಕಿವಿ ಹಿಂದೆ ಮತ್ತೆ ಅಥವಾ ಎಡಗಾಲಿಗೆ ಒಂದು ಕಪ್ಪು ಕಾಡಿಗೆ ಅದನ್ನ ಚುಕ್ಕಿನ ಇಟ್ಬಿಟ್ಟು ಮಕ್ಕಳಿಗೆ ಕಳಿಸೋದ್ರಿಂದ ಸ್ವಲ್ಪ ದೃಷ್ಟಿ ದೋಷ ಅನ್ನೋದು ಕಮ್ಮಿ ಆಗುತ್ತೆ. ಹಾಗೆ ಮತ್ತೆ ಮಕ್ಕಳಿಗೆ ಸಾಯಂಕಾಲ ಟೈಮಲ್ಲಿ ಹೇಳಿದ್ನಲ್ಲ, ಶುಕ್ರವಾರ, ಈ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ, ಭಾನುವಾರ ಅಲ್ಲಿ ನೀವು ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಕರ್ಪೂರ ತಗೊಂಡು ಕರ್ಪೂರದಿಂದ ಒಂದು ಆ ದೃಷ್ಟಿನ ತೆಗಿರಿ. ಒಂದು ಕರ್ಪೂರ ಹಾಕ್ಬಿಟ್ಟು ತಟ್ಟೆಯಲ್ಲಿ ಆ ದೃಷ್ಟಿನ ತೆಗಿರಿ. ತೆಗೆದು ನಿಮ್ಮ ಮಕ್ಕಳ ಮೇಲೆ ಒಂದು 3 ಸತಿ, ಪ್ರತಿಯೊಂದು ದೃಷ್ಟಿ ನೀವು ತೆಗಿತೀರಂದ್ರೆ 3 ಸತಿ ಹಿಂದೆ ಮುಂದೆ ಅದು ತಲೆಯಿಂದ ಪಾದದವರೆಗೂ ನೀವು ಈ ರೀತಿ ದೃಷ್ಟಿನ ಇಳಿಸ್ಬೇಕು. 3 ಸತಿ ಇದೇ ತರ ಇಳಿಸ್ಬೇಕು. ಇಳಿಸಿ ಆ ದೃಷ್ಟಿ ತೆಗೆದು ನೀವು ಅದನ್ನ ಕರ್ಪೂರದ ಆರತಿ ಕೂಡ ಅಷ್ಟೇ 3 ಸತಿ ಹಿಂದೆ ಮುಂದೆ ಇಳಿಸಿ ಅದನ್ನ ಮನೆಯಿಂದ ಹೊರಗೆ ಹಾಕಿ. ಮತ್ತೆ ಈ ಒಣ ಮೆಣಸು ಏನಪ್ಪಾ ಅಂತಂದ್ರೆ ಒಣ ಮೆಣಸಿನ್ಕಾಯಿ ಮತ್ತೆ ಸಾಸಿವೆ, ಉಪ್ಪು. ನಾನು ಇದ್ರದ್ದು ನಿಮ್ಗೆ ಒಂದು ವಿಡಿಯೋ ಕೂಡ ಫಸ್ಟೇ ಮಾಡಿ ಹಾಕಿದ್ದೆ, ಅದನ್ನ ಕೆಲವೊಬ್ರು ನೋಡಿದ್ದಾರೆ, ಕೆಲವೊಬ್ರು ನೋಡಿಲ್ಲ ಅನ್ಕೋತೀನಿ. ಅದು ತುಂಬಾ ಉತ್ತಮ. ಅದು ಆ ರೀತಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಒಣ ಮೆಣಸು, ಜೀರಿಗೆ, ಸಾಸಿವೆ, ಒಣ ಮೆಣಸಿನ್ಕಾಯಿ, ಸಾಸಿವೆ, ಕಲ್ಲುಪ್ಪೆ ಆಗ್ಬೇಕು. ಸಣ್ಣ ಉಪ್ಪು ತಗೋಬಾರ್ದು, ಕಲ್ಲುಪ್ಪೆ ಆಗ್ಬೇಕು. ಇದು 3 ನೀವು ಇದರಿಂದ ದೃಷ್ಟಿ ಚಿಕ್ಕ ಮಕ್ಕಳಿಗೆಲ್ಲ, ದೊಡ್ಡವ್ರು ಕೂಡ ತೆಗಿಬಹುದು. ಮತ್ತೆ ಬಾಣತಿಯರು ಇರ್ತಾರಲ್ಲ ಅವ್ರಿಗೆ ಕೂಡ ತೆಗಿಬಹುದು. ಬಾಣತಿಯರಿಗೆ ಕೂಡ ದೃಷ್ಟಿ ಆಗ್ತಾ ಇರುತ್ತೆ. ಆಮೇಲೆ ಚಿಕ್ಕ ಮಗು ಇರುತ್ತಲ್ವಾ, ಬಾಣ್ತಿಗೆ ಸಣ್ಣ ಪಾಪು ಇರುತ್ತಲ್ಲ ಅದಕ್ಕೂ ಕೂಡ ಈ ದೃಷ್ಟಿನ ನೀವು ತೆಗಿಬಹುದು. ನಿಮ್ಮ ಮನೆಗೂ ಕೂಡ ಈ ದೃಷ್ಟಿನ ತೆಗಿಬಹುದು. ಇದು ತುಂಬಾನೇ ಒಳ್ಳೆಯದು. ಇದರಿಂದ ತುಂಬಾ ದೃಷ್ಟಿ ಅನ್ನೋದು ಬೇಗನೆ ಹೋಗ್ಬಿಡುತ್ತೆ. ಒಣ ಮೆಣಸು, ಸಾಸಿವೆ ಮತ್ತೆ ಕಲ್ಲುಪ್ಪು, ಈ 3 ಇದೆಲ್ಲ ತುಂಬಾ ಪವರ್ಫುಲ್. ಇದು ನೀವು ಬೇಕಂದ್ರೆ ಈ 3 ಸೇರಿಸಿ, ಅದು ಎಡಗೈಯಿಂದನೇ, ಪ್ರತಿಯೊಂದು ನೀವು ಎಡಗೈಯಿಂದನೇ ದೃಷ್ಟಿನ ತೆಗಿಬೇಕಾಗತ್ತೆ, ಬಲಗೈಯಿಂದ ತೆಗಿಬಾರ್ದು. ಎಡಗೈಯಿಂದನೇ ದೃಷ್ಟಿ ತೆಗಿಬೇಕು. ಪ್ರತಿ ಸತಿನೂ 3 ಸತಿ ಇಳಿಸಿ ಅದನ್ನ ತೆಗಿಬೇಕು. ತೆಗೆದು ನೀವು ಕೆಲವೊಂದು ಸತಿ ಏನ್ ಮಾಡ್ತೀರಾ ಅಂದ್ರೆ, ಆಚೆ ಕಡೆ ನಿಮ್ಗೆ ಅನುಕೂಲ ಇದ್ರೆ ಆಚೆ ಕಡೆನೆ ಹೋಗಿ ಸುಟ್ಬಿಡಿ, ಹೊರಗಡೆನೆ ಸುಟ್ಟಾಕಿ.
ಚೆನ್ನಾಗಿ ಓಡಾಡೋದು ಕಮ್ಮಿ ಆದಮೇಲೆ ಹೊರಗಡೆ ಹೋಗಿ ಸುಟ್ಟಾಕಿ. ಅಥವಾ ನಮ್ಗೆ ಹೊರಗಡೆ ಹೋಗೋಕೆ ಇವಾಗ ಸಿಟಿಯಲ್ಲಿ ಇರೋರಿಗೆ ಅಪಾರ್ಟ್ಮೆಂಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರೆ, ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಅಂಥವ್ರಿಗೆ ಏನಪ್ಪ ಅಂತಂದರೆ ಮನೇಲಿ ಯಾವುದಾದ್ರೂ ಒಂದು ವೇಸ್ಟ್ ಪಾತ್ರೆ ಇದ್ದರೆ ಅದರಲ್ಲಿ ಜಾಸ್ತಿ ಪೇಪರ್ ಹರಿದಾಕಿ ಆದಮೇಲೆ ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ ಮತ್ತೆ ಅದು ನೀವೇನು ಇಳಿಸಿರ್ತಾರಲ್ಲ ಸಾಸಿವೆ, ಮೆಣಸಿನ್ಕಾಯಿ, ಕಲ್ಲುಪ್ಪು ಆ ಪೇಪರ್ ಮೇಲೆ ಹಾಕಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಪೇಪರ್ ಹರಿದಾಕಿ ಅವಾಗ ನೀವು ಅದಕ್ಕೆ ಉರಿ ಹಚ್ಚಿ ಸುಟ್ಬಿಡಿ. ಅವಾಗ ದೃಷ್ಟಿ ಅನ್ನೋದು ಪಟ ಪಟ ಅಂತ ಅದು ಸಿಡಿಯುತ್ತೆ ನೋಡಿ, ಪಟ್ ಪಟ್ ಅಂತ ಸಿಡಿತಾ ಇರಬೇಕಾದ್ರೆ ಅದು ದೃಷ್ಟಿ ಹೋಗ್ತಾ ಇದೆ ಅಂತ ಅರ್ಥ. ತುಂಬ ದೃಷ್ಟಿ ಆದರೆ ಆ ಥರ ಸೌಂಡ್ ಬರುತ್ತೆ. ಆ ರೀತಿ ನೀವು ಮಾಡ್ಕೊಳ್ಳಿ. ಇನ್ನು ಓದುವ ಜಾಗ, ಅವರು ಯಾವ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಮುಂಚೆ, ಇವಾಗ ಕಮ್ಮಿ ಆಗಿದ್ದಾರೆ ಅಂದರೆ ಜಾಗ ಏನಾದರೂ ಕೂತ್ಕೊಳ್ಳೋ ಜಾಗ ಚೇಂಜ್ ಮಾಡ್ಕೊಂಡಿದ್ರೆ, ಮುಂಚೆ ಯಾವ ಜಾಗದಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ತಾ ಇದ್ರು ಆ ಜಾಗದಲ್ಲೇ ಡೈಲಿ ಕೂತ್ಕೊಂಡು ಓದಕ್ಕೆ ಹೇಳಿ. ಏನಾದರೂ ಅವ್ರ ಜಾಗ ಚೇಂಜ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಓದೋದು ಹೆಚ್ಚು ಕಮ್ಮಿ ಅನಿಸ್ತಾ ಇದ್ರೆ. ಆಮೇಲೆ ಓದುವ ದಿಕ್ಕು ಪೂರ್ವ ದಿಕ್ಕದಲ್ಲಿ ಮತ್ತು ಉತ್ತರ ದಿಕ್ಕದಲ್ಲಿ ಮಕ್ಕಳನ್ನ ಯಾವತ್ತೂ ಕೂರಿಸಿ ಓದಿಸಿ, ಅದು ಒಂದು. ಮತ್ತು ಇನ್ನೇನಪ್ಪ ಅಂತಂದರೆ ಇನ್ನೊಂದು ಮಂತ್ರ ಇದೆ. ಅದೊಂದು ಮಂತ್ರ ಡೈಲಿ ಅವ್ರು ಓದೋ ಟೈಮಲ್ಲಿ 5 ಬಾರಿ ಅಥವಾ 11 ಬಾರಿ 9 ಬಾರಿ ಅದನ್ನು ಹೇಳಬೇಕು. ಏನಂದರೆ ಓಂ ಐಂ ಸರಸ್ವತಿಯೇ ನಮಃ. ಇದನ್ನು 5 ಸತಿ ಹೇಳಿಸಿ. ಏನಪ್ಪ ಅಂತಂದರೆ ಓಂ ಐಂ ಸರಸ್ವತಿಯೇ ನಮಃ. ಇಷ್ಟನ್ನು ನೀವು ಪ್ರತಿ ಸತಿ ಅವರು ಓದೋ ಟೈಮಲ್ಲಿ ನೀವು ಇದನ್ನು ಹೇಳಿಸಿ ಅವ್ರಿಗೆ ಓದಿಸೋಕ್ಕೆ ಕೂರಿಸಿ. ಪ್ರತಿದಿನ ಬುಕ್ಕಿಗೆ ಕೈ ಮುಗಿದು ಈ ಮಂತ್ರನ ಹೇಳಿ ಓದ್ತಾ ಇದ್ರೆ ಮಕ್ಕಳಿಗೆ ಖಂಡಿತ ಅವ್ರಿಗೆ ದೃಷ್ಟಿ ದೋಷನೂ ಆಗಲ್ಲ. ಆಮೇಲೆ ಸರಸ್ವತಿ ತುಂಬ ಚೆನ್ನಾಗಿ ಒಲಿತಾಳೆ. ಹಾಗಾಗಿ ಯಾಕಂದರೆ ಪ್ರತಿದಿನ ಅವ್ರು ಧ್ಯಾನ ಮಾಡೋದ್ರಿಂದ ಖಂಡಿತ ಅದು ಒಲಿಯುತ್ತೆ. ನಾವು ಹೆಂಗೆ ಇವಾಗ ಪ್ರತಿದಿನ ಪೂಜೆ ಮಾಡ್ತಾ ಫಲ ನಮ್ಗೆ ಹೇಗೆ ಸಿಗುತ್ತೋ ಮಕ್ಕಳಿಗೂ ಕೂಡ ಅಷ್ಟೇ. ಆ ರೀತಿ ಮಾಡಿ. ಇನ್ನೊಂದು ಏನಪ್ಪ ಅಂತಂದರೆ ಇನ್ನು ನಾಳೆ ಬುಧವಾರ ಇದೆ. ಬುಧವಾರ ಇರೋದ್ರಿಂದ ನೀವು ಮನೇಲಿ ಗಣೇಶ ಇದ್ದರೆ ಒಂದು 21 ಗರಿಕೆನ ತೊಗೊಂಬಂದು ಮಕ್ಕಳ ಕಡೆಯಿಂದ ಆ ಗಣಪತಿನ ಪೂಜೆ ಮಾಡಿಸಿ ಮನೆಯಲ್ಲಿ. ನಿಮ್ಮ ಮನೇಲಿ ಏನಾದರೂ ಗಣೇಶ ಫೋಟೋ ಇದ್ರೆ ಅಥವಾ ವಿಗ್ರಹ ಇದ್ದರೆ ಗಣೇಶನಿಗೆ ಮಕ್ಕಳ ಕಡೆಯಿಂದನೇ ನಾಳೆ ಬುಧವಾರ ಇರೋದ್ರಿಂದ ನೀವು ಪೂಜೆ ಮಾಡಿಸಿ. ಒಂದು 21 ಗರಿಕೆ ತೊಗೊಂಬಂದು ಸಕ್ಕರೆ ಮತ್ತು ಪುಟಾಣಿ 2 ಅಥವಾ ಕಲ್ ಸಕ್ಕರೆ ಪುಟಾಣಿ ಈ ರೀತಿ ಒಂದು ನೈವೇದ್ಯನ ಮಾಡಿಕೊಂಡು ಮಕ್ಕಳಿಗೆ ಆ 21 ಗರಿಕೆನ ಇಟ್ಬಿಟ್ಟು ಈ ಮಂತ್ರವನ್ನು ಹೇಳಿಸಿ ಆ ಒಂದು ನೈವೇದ್ಯನ ಮಾಡಿಸಿ ಮಕ್ಕಳಿಗೆ ಒಂದು ಕೈ ಮುಗಿಯೋಕೆ ಹೇಳಿ. ಅದು ಕೂಡ ಒಳ್ಳೆಯದು. ಅಥವಾ ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ನೇರವಾಗಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು. ದೇವಸ್ಥಾನದಲ್ಲಿ ಹೋಗಿ ಇದೇ ರೀತಿ ನಿಮ್ಮ ಮಕ್ಕಳ ಕಡೆಯಿಂದ ಒಂದು 21 ಗರಿಕೆನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಕೂಡ ಮಕ್ಕಳ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ನೀವು ಬರ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳು ಓದಂದರೆ ಎಷ್ಟು ಟೆನ್ಷನ್ ಅಂತ ನನಗೂ ಗೊತ್ತು. ಯಾಕಂದರೆ ನನ್ನ ಮಕ್ಕಳು ಇಬ್ಬರಿಗೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಕೆಲವೊಂದೊಂದು ಮಕ್ಕಳಿಗೆ ತುಂಬಾ ನಾವು ಕೇರ್ ಮಾಡಬೇಕಾಗತ್ತೆ ಓದೋ ಟೈಮಲ್ಲಿ. ಹಾಗಾಗಿ ಇಷ್ಟೆಲ್ಲ ಮಾಡಿದ್ರೂ ಮಕ್ಕಳು ಇನ್ನೂ ಸುಧಾರಿಸ್ತಾ ಇಲ್ಲ, ತುಂಬ ಸುಸ್ತಲ್ಲೇ ಇದ್ದಾರೆ, ಏನೋ ಒಂದು ಥರನೇ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗಿ ಒಂದ್ಸತಿ ತೋರಿಸ್ರಿ. ಯಾಕಂದರೆ ಮಕ್ಕಳಿಗೆ ಒಳಗಡೆಯಿಂದ ಕೆಲವೊಂದು ಸತಿ ಸುಸ್ತಾಗ್ತಾ ಇರುತ್ತೆ, ಏನೋ ಒಂಥರ ಅವರಿಗೆ ಗೊತ್ತಿಲ್ಲದ ಆ ಥರ ಆಗ್ತಾ ಇರುತ್ತೆ. ಆವಾಗ ನೀವು ಡಾಕ್ಟರ್ ಹತ್ರ ತೋರಿಸ್ರಿ. ಅದಕ್ಕೂ ಮೀರಿ ಮತ್ತೆ ಅವ್ರಿಗೆ ಹುಷಾರು ಮತ್ತೆ ಅದೇ ಥರ ಸುಸ್ತಲ್ಲೇ ಇದ್ದಾರೆ ಅಂದರೆ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಒಂದು ತಾಯ್ತಾನ ಹಾಕಿಸ್ಕೊಡ್ರಿ. ಅಂದರೆ ಯಂತ್ರ ಹಾಕ್ತಾರಲ್ವ, ಆಂಜನೇಯಂದು ಪ್ರಸಾದ ಹಾಕಿ ಅದರಲ್ಲಿ ಒಂದು ಯಂತ್ರನ ಕಟ್ತಾರೆ ಅಥವಾ ಒಂದು ದಾರ ಕಟ್ತಾರೆ. ಆ ರೀತಿ ಮಾಡಿ. ಯಾಕಂದರೆ ಎಲ್ಲಾದರೂ ಭಯ ಬಿದ್ದಿದ್ರೆ ರೋಡಲ್ಲಿ ಬರಬೇಕಾದ್ರೆ ಏನಾದರೂ ದಾಟ್ಕೊಂಡು ಬಂದಿದ್ರೆ ಆ ಥರ ಆಗ್ತಾ ಇರುತ್ತೆ. ಅವಾಗ ನೀವು ಮಕ್ಕಳಿಗೆ ಒಂದು ಆಂಜನೇಯಂದು ಆ ಥರ ಕಟ್ಟಿಸಿ. ಇಲ್ಲ ನಮ್ಗೆ ಆ ಥರ ಎಲ್ಲ ಕಟ್ಟಲ್ಲ, ನಾವು ಹಾಕೊಳ್ಳೋದೇ ಇಲ್ಲ ಅನ್ನೋರು ಆಂಜನೇಯನ ಕಡೆಯಿಂದ ಒಂದು ದಾರ ತಂದು ಕಟ್ಟಿಸ್ಕೊಳ್ಳಿ. ಅಥವಾ ಆಂಜನೇಯನ ಅಲ್ಲಿ ಉದಿ ಪ್ರಸಾದ ಇರುತ್ತಲ್ಲ ಅದನ್ನು ತೊಗೊಂಬಂದು ನೀವು ಮನೇಲಿ ಇಟ್ಕೊಂಡು ಡೈಲಿ ಮಕ್ಕಳ ಹಣೆಗೆ ಹಾಕಿ. ಅದನ್ನು ಒಳ್ಳೆಯದು. ಈ ರೀತಿ ಮಾಡ್ತಾ ಬನ್ನಿ. ಖಂಡಿತ ಮಕ್ಕಳು ಓದಲ್ಲಿ ಒಳ್ಳೆಯದೇ ಆಗುತ್ತೆ. ಇದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಕೇಳ್ಬೋದು. ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನೂ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನನಗೆ ತಿಳಿದಿದ್ದು ನನಗೆ ಅನುಭವ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಖಂಡಿತ ನಿಮ್ಮ ಅನಿಸಿಕೆನ ತಿಳಿಸಿ. ನಿಮಗೆ ಏನೇನು ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.